Watch full episodes on Jio Hotstar. ನಮಗೆ ಯಾಕೆ ಹಾರೋಗ್ ಬರಲ್ಲ ಅಂದ್ರೆ 3000 ವರ್ಷದಿಂದ ನಾವು ಹಾರೇ ಇಲ್ಲ. ನಾವ್ ಹಾರ್ದಾಗೆಲ್ಲ ನಮಗೆ ಬ್ಲಾಕ್ ಡ್ರ್ಯಾಗನ್ಸ್ ಬಂದು ನಮ್ಮನ್ನ ಮುಗಿಸ್ಬಿಡ್ತಿದ್ರು. ಮತ್ತೆ ಬೆಂಕಿ ಹೋಗ್ಲೋ ವಿಷಯ ತಗೊಂಡ್ರೆ ಅದು ಈ ರೈನ್ಬೋ ಬೆರೀಸ್ ತಿನ್ನೋದ್ರಿಂದ ಬರುತ್ತೆ. ಆದ್ರೆ ಬ್ಲಾಕ್ ಡ್ರ್ಯಾಗನ್ಸ್ ನಾವಿದನ್ನ ತಿನ್ನೋದ್ರಿಂದ ನಮ್ಮನ್ನ ನಿಷೇಧಿಸ್ತಾರೆ. ಅದಕ್ಕೆ ಕಳೆದ 3000 ವರ್ಷದಿಂದ ನಾವಿದನ್ನ ತಿಂದೇ ಇಲ್ಲ. ಆದ್ರೆ 300 ವರ್ಷಗಳಿಂದ ಏನ್ ಸಾಧ್ಯ ಇರ್ಲಿಲ್ವೋ ಅದು ಇವತ್ತು ಸಾಧ್ಯ ಆಗುತ್ತೆ. ಹೇಳಿ, ಯಾರು ತಿಂತೀರಾ ಈ ರೈನ್ಬೋ ಬೆರೀಸ್ ನ? ಮೊಟ್ಟು ನೀನ್ ತಿಂದು ತೋರ್ಸ್ಬಿಡು, ಅವಾಗ ಎಲ್ರಿಗೂ ಧೈರ್ಯ ಬಂದ್ಬಿಡುತ್ತೆ. ಓಕೆ ಓಕೆ, ನಾನ್ ತಿಂತೀನಿ. ಇವರೆಲ್ರು ನನ್ಗೆ ಮೇಲತ್ತಿಸ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತಾ ಇದಾರೆ. ಇದು ಮೆಣಸಿನ್ಕಾಯಿ ಗಿಟ್ಟ ಸಖತ್ ಖಾರ ಇದೆ. ನಾನು ಒಬ್ನೇ ತಿಂದ್ರೆ ಹೆಂಗೆ? ಇವ್ರೆಲ್ರಿಗೂ ಇದು ರುಚಿ ತೋರಿಸ್ತೀನಿ. ತಿನ್ಲಿ ಎಲ್ರು, ಬಿಡಲ್ಲ ಇವತ್ತು. ಬೊಂಬಾಟಾಗಿದೆ, ಸಖತ್ತಾಗಿದೆ. ರಮಾ ತಿನ್ನಪ್ಪ, ಹೆಂಗೆ? ರಾಣಿ ಅವರೇ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಈ ಬೇರಿ ತಿನ್ಬಿಟ್ರೆ ಬಾಯಿಂದ ಏನು ಕಿವಿಯಿಂದ ಎಲ್ಲಾ ಜಾಗದಿಂದನೂ ಬೆಂಕಿ ಬರಕ್ ಶುರು ಆಗ್ಬಿಟ್ಟಿದೆ. ನೀವು ಟೇಸ್ಟ್ ಮಾಡಿ ನೋಡಿ, ನಿಮ್ಗೂ ಬೆಂಕಿ ಬರುತ್ತೆ. ಇಲ್ಲ, ನಾನು ನನ್ನ ಪ್ರಜೆಗಳ ಜೀವನವನ್ನ ಅಪಾಯ ಕೊಟ್ಟಕ್ಕಾಗಲ್ಲ. ಈ ಬೇರಿಸ್ಗಳ ಮೇಲೆ ಬ್ಲಾಕ್ ಡ್ರ್ಯಾಗನ್ಸ್ಗೆ ಮಾತ್ರ ಹಕ್ಕಿರೋದು. ಇಲ್ಲಿವರೆಗೂ ಅವರು ಅವರ ಜಗತ್ನಲ್ಲಿ ಇದರ ಒಂದು ದೊಡ್ಡ ಭಂಡಾರವನ್ನೇ ಇಟ್ಕೊಂಡಿದ್ದಾರೆ. ಭಂಡಾರನ? ಓಹೋ, ಅದು ರೈನ್ಬೋ ಬೇರಿಸ್ದ? ಪತ್ಲು ಡಾಕ್ಟರ್, ಎಲ್ರು ಬನ್ನಿ ಹೋಗೋಣ. ನಾವು ಎಲ್ಲರಿಗಿಂತ ಮುಂಚೆ ಹೋಗಿ ಆ ಬ್ಲಾಕ್ ಡ್ರ್ಯಾಗನ್ ಭಂಡಾರನ ಫಿನಿಶ್ ಮಾಡಕ್ ಬಿಡೋಣ. ನಡೀರಿ. ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ತುತ್ತೂರಿ ಇದ್ರೆ ತಾನೇ ಪಿಪಿ ಊದೋದಕ್ಕೆ ಸಾಧ್ಯ ಆಗೋದು. ಪತ್ತು, ಈಗ ತುತ್ತೂರಿ ಪಿಪಿ ಮತ್ತೆ ಯಾಕೋ ಮಾತಾಡ್ತಿದ್ಯಾ ನೀನು? ನಾವೆಲ್ಲರೂ ಒಂದು ಸೀರಿಯಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ನೀವು ತುತ್ತೂರಿ ಬಗ್ಗೆ ಮಾತಾಡ್ತಿದ್ಯಲ್ಲೋ? ಅಯ್ಯೋ ನಿನ್ನ, ಇದು ಒಂಥರ ಗಾದೆ ಕಣೋ. ಆ ಬೇರಿಸ್ ಭಂಡಾರನೂ ಇರೋದಿಲ್ಲ, ಹಾಗೆ ಅವರು ಬೆಂಕಿನೂ ಉಗ್ಳೋದಿಲ್ಲ ಕಣೋ. ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದೇನೆ ಆಗೋದು. ಸಂಭ್ರಮ ಶುರು ಮಾಡ್ಕೊಳ್ಳಿ. ಓಹೋ, ಅದು ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಬೊಗಳ್ತಾ ಇದೆ. ಏಕದಮ್ ಉಲ್ಟಾನೇ ಯೋಚಿಸ್ತಾ ಇದೆ ಅದು. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಬೇಗ ಹೋಗಿ ನೋಡಿ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಕೊನೆಗೆ ಅದು ಕೆಟ್ಟದ್ದೇ ಆಗುತ್ತೆ ಕಣೋ ಡ್ರ್ಯಾಗನ್ ಬ್ರದರ್. ಅಲ್ಲಿ ನೋಡಿ, ಅವ್ರು ಬಂದಿದ್ದಾರೆ, ಹೋಗಿ ಅವ್ರನ್ನ ಇಟ್ಕೊಳ್ಳಿ. ಅಯ್ಯೋ ದೇವರೇ, ನನ್ನ ಕ್ಯಾಮ್ರಾ ಬಿದ್ದೋಯ್ತಲ್ಲ.
ಎಷ್ಟು ಧೈರ್ಯ ಇದೆ ಅವರಿಗೆ ನಮ್ಮಲ್ಲಿ ನಮ್ಮ ಏರಿಯಾಗೆ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರ. ಮಹಾರಾಜ್ರೆ, ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ನಿಮ್ಗೆ ಹೇಳೋದನ್ನ ಮರ್ತೇ ಬಿಟ್ಟಿದ್ವಿ. ಇವರು ಡ್ರ್ಯಾಗೋನ ಫ್ರೆಂಡು. ನಮ್ಮ ಓಜಾಜಿ ಹೇಳಿದ್ರಲ್ಲ, ಈ ಮನುಷ್ಯರು ಅವ್ರ ಜೊತೆ ಸೇರ್ಕೊಂಡು ನಮಗೆ ತೊಂದರೆ ಕೊಡ್ತಾರೆ ಅಂತ. ಇವಾಗ ಡ್ರ್ಯಾಗೋನ ಮಗ ಹಾರೋದು, ಬಾಯಲ್ಲಿ ಬೆಂಕಿ ಉಗುಳೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಹಾರಾಡೋದ? ಒಬ್ಬ ಹಾರಾಡೋದು ಕಲ್ತಾದ ಮೇಲೆ ಇನ್ನೊಬ್ರು ಅದನ್ನ ನೋಡಿ ಕಲಿಯೋದಕ್ಕೆ ತುಂಬಾ ಟೈಮ್ ಏನು ಬೇಕಾಗಲ್ಲ. ಹೋಗಿ ಮತ್ತೆ ಅವಕಾಶ ಸಿಕ್ಕ ತಕ್ಷಣ ಕ್ವೀನ್ನ ಮಗುನ ಕರ್ಕೊಂಡು ನಮ್ಮ ಹತ್ರ ಬನ್ನಿ. ಡ್ರ್ಯಾಗಿನಿ ಸಿಕ್ಕಿಲ್ಲ ಅಂದ್ರೆ ರಾಣಿಯ ಇನ್ನೊಂದು ಮಗುನ ಕರ್ಕೊಂಡು ಬನ್ನಿ. ಮತ್ತಿನ್ನೊಂದು ವಿಷಯ, ಒಂದು ಸರಿ ಅವ್ರು ನಮ್ ಕೈಗೆ ಸಿಕ್ಕಾದ್ಮೇಲೆ ಅವ್ರನ್ನ ಬಿಡಿಸೋದಕ್ಕೆ ಆ ಗ್ರೀನ್ ಡ್ರ್ಯಾಗನ್ಸು ಮತ್ತೆ ಆ ಮನುಷ್ಯರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಆಮೇಲೆ ನಾವು ಅವ್ರನ್ನ ಮುಗಿಸ್ಬಿಡೋಣ. ರಾಣಿ ಅವರೇ, ನಾವು ಬ್ಲ್ಯಾಕ್ ಡ್ರ್ಯಾಗನ್ ಹತ್ರ ಇರೋ ಬೇರೀಸ್ನೆಲ್ಲ ಸುಟ್ಟಾಕ್ಬಿಟ್ಟಿದೀವಿ. ಈಗ ಅವ್ರ ಹತ್ರ ಯಾವ ಬೇರೀಸು ಇಲ್ಲ. ಆ ಬೇರೀಸ್ನ ತಿನ್ನಕ್ಕೋಸ್ಕರ ನಿಮ್ಮ ಮೇಲೆ ಅವ್ರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಅದಕ್ಕೆ ಮುಂಚೆ ನೀವು ಅವ್ರ ವಿರುದ್ಧ ಹೋರಾಡೋದಕ್ಕೆ ಎಷ್ಟು ಬೇಕಾದ್ರೂ ಟ್ರೈನಿಂಗು ನಾವು ಕೊಡಕ್ ರೆಡಿ ಆಗಿದ್ದೀವಿ. ನಿಮ್ಮ ಈ ಧೈರ್ಯನ ನೋಡಿ ನಂಗೆ ತುಂಬಾನೇ ಖುಷಿ ಆಗಿದೆ. ಅದಕ್ಕೆ ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲಾ ಜನರು ನಿಮ್ಮಿಂದ ಟ್ರೈನಿಂಗ್ ತಗೊಳ್ತೀವಿ ಇವತ್ತಿಂದ. ಇನ್ ಮುಂದೆ ಯಾರೊಬ್ರು ಓಡೋದಿಲ್ಲ. ಪತ್ಲು, ಟೈಮ್ ಕಮ್ಮಿ ಇದೆ ಕಣೋ. ಅವ್ರಿಗೆ ಹಾರೋದಕ್ಕೆ ಮತ್ತೆ ಬೆಂಕಿ ಉಗುಳೋದಕ್ಕೆ ನಾವು ಟ್ರೈನಿಂಗ್ ಕೊಡ್ಬೇಕಲ್ಲೋ. ನನಗಂತೂ ಖಾಲಿ ಹೊಟ್ಟೆಲ್ ತಲೆ ಓಡ್ತಿಲ್ಲ. ಏನಾದ್ರೂ ಯೋಚಿಸೋ ನೀನೆ. ಐಡಿಯಾ ಮೊಟ್ಟು, ಆ ಮಕ್ಕಳೆಲ್ಲ ಅಷ್ಟ್ ಮೇಲಿಂದ ಹಾರ್ತಾ ಇವೆ ನೋಡು. ಅಷ್ಟ್ ಮೇಲಿಂದ ನೀರಿಗೆ ಸ್ಲೈಡ್ ಮಾಡ್ತಾ ಇವೆ ಕಣ. ಅವ್ರನ್ನ ಆಟ ಆಡ್ಸ್ಕೊಂಡು ಮೇಲಿಂದ ಒಂದ್ಸಾರಿ ಜಂಪ್ ಮಾಡಿಸ್ಬಿಟ್ರೆ ಆಗ ಅವ್ರು ಏನು ಮಾಡಕ್ಕಾಗಲ್ಲ, ಹಾರ್ಲೇಬೇಕಾಗತ್ತೆ. ಅರೆ, ಯಾಕೆ ನೀವೆಲ್ರೂ ಆಗ್ಲಿಂದ ಸ್ಲೈಡ್ ನಲ್ಲಿ ಕೆಳಗಡೆ ಜಾರ್ಕೊಂಡ್ ಬರ್ತಾ ಇದ್ದೀರಲ್ಲ? ಹಾಗೆ ಮೇಲ್ಗಡೆಯಿಂದ ನದಿ ಒಳಗೆ ಡೈವ್ ಮಾಡಿ, ಆಮೇಲೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ. ಅರೆ, ಡೈವ್ ಮಾಡಿ. ಆದ್ರೆ ನಾವು ಅಷ್ಟ್ ಮೇಲಿಂದ ಹಾರಿದ್ರೆ ನಮ್ಗೆ ಪೆಟ್ಟಾಗೋದಿಲ್ವಾ? ಅರೆ, ಏನು ಕಿಟ್ ಬೀಳೋದಿಲ್ಲ. ನಿಮಗ್ ನಂಬಿಕೆ ಇಲ್ವಾ? ನಾವು ಬೇಕಾದ್ರೆ ಡೈವ್ ಮಾಡಿ ನಿಮಗ್ ತೋರಿಸ್ತೀವಿ. ನೀವೆಲ್ಲ ನೋಡಿದ್ರಲ್ಲ ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿತ್ತು ಅಂತ. ಈಗ ಹೇಳಿ, ಯಾರು ಡೈವ್ ಮಾಡ್ತೀರಾ? ಯಾರು ಹೇಳಿ? ಮೊದಲು ನಾನೇ ಹಾಕ್ತೀನಿ. ಈಗ ನಾನು ನಿಮ್ಗೆಲ್ಲ ಯಾವ ರೀತಿ ಹೇಳ್ತೀನೋ ನೀವು ಅದೇ ರೀತಿ ಮಾಡ್ಬೇಕಾಗುತ್ತೆ, ಸರಿನಾ? ಈಗ ನಿಮ್ ರೆಕ್ಕೆಗಳೆಲ್ಲ ಬಿಡಿಸ್ಕೊಳ್ಳಿ. ವೆರಿ ಗುಡ್. ಈಗ ರೆಕ್ಕೆಗಳನ್ನ ಮೇಲೆ ಕೆಳಗೆ ಹೊಡಿರಿ. ವೆರಿ ಗುಡ್. ನಾವು ಹಾರ್ಬೋದು. ನಾವು ಹಾರ್ಬೋದು. ಮೋಟು ಪತ್ಲು, ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಪ್ರಜೆಗಳೆಲ್ಲ ಈಗ ರೆಕ್ಕೆ ತೆರೆದು ಹಾರ್ತಾ ಇದ್ದಾರೆ ಅಂತ. ರಾಣಿಯವರೇ, ಮತ್ತಷ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ. ಆಮೇಲೆ ನೋಡ್ತಾ ಇರಿ, ನೀವೆಲ್ರೂ ಬಾಯಿಂದ ಬೆಂಕಿನೂ ಉಗುಳ್ಬಹುದು. ಆಮೇಲೆ ಈ ಬೇರೀಸ್ನ ನೀವೆಲ್ರೂ ತಿನ್ಬೇಕಾಗುತ್ತೆ. ಓಕೆ, ನೀವೇ ತಿನ್ಬೇಕಾಗುತ್ತೆ. ಇಲ್ಲ, ಆ ಬೇರೀಸ್ ತಿನ್ನೋಕೆ ಆದೇಶ ನನ್ ಕೊಡಕ್ಕಾಗಲ್ಲ. ಓಕೆ, ಏನು ಪರವಾಗಿಲ್ಲ ಬಿಡಿ, ಏನು ಪರವಾಗಿಲ್ಲ. ಆದ್ರೆ ತಾವೆಲ್ಲರೂ ಎಲೆ ಹೂ ಇದನ್ನೆಲ್ಲ ತಿಂತೀರ ತಾನೇ ಅಲ್ವಾ? ಅದಕ್ಕೆ ಅವ್ರಿಗೆಲ್ಲ ತಿನ್ನೋದಕ್ಕೆ ತಾವು ಕಣ್ಣು ಮುಚ್ಕೊಂಡು ಆದೇಶ ಮಾಡ್ಬಿಡಿ. ಕಣ್ಣು ಮುಚ್ಕೊಂಡು ತಿಂದ್ರೆ ತಿಂದಿದ್ದೆಲ್ಲ ಸೀದಾ ಹೊಟ್ಟೆ ಒಳಗಡೆನೆ ಹೋಗುತ್ತೆ. ಆಮೇಲೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಇದ್ದಕ್ಕಿದ್ದಂಗೆ ಶಕ್ತಿ ತುಂಬಿಡುತ್ತೆ. ಅದರಿಂದ ಎಲ್ರಿಗೂ ಒಳ್ಳೆ ತಾಕತ್ ಬರುತ್ತೆ. ಪತ್ಲು, ನಿಮ್ ಮಾತ್ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆದ್ರೆ ನೀವ್ ಹೇಳ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಆದೇಶ ಕೊಡ್ತೀನಿ. ಎಲ್ರೂ ಕೇಳಿ, ಎಲ್ರೂ ಕಣ್ ಮುಚ್ಕೊಂಡೀಗ ತಿನ್ಬೇಕಾಗತ್ತೆ. ಎಲ್ಲಿವರೆಗೂ ಮೋಟು ಪತ್ಲು ನಿಲ್ಸಿ ಅನ್ನಲ್ವೋ ಅಲ್ಲಿವರೆಗೂ. ತಿನ್ನೋದಕ್ಕೆ ಶುರು ಮಾಡಿ.
ಏನ್ ತನ್ನಿಸ್ಬಿಟ್ಟೆ? ಅಯ್ಯೋ ಮೋಟು, ಏನ್ ತನ್ನಿಸ್ಬಿಟ್ಟೆ? ಸಾರಿ. ಅಯ್ಯೋ, ನನ್ ಬಾಯಿಂದ ಬೆಂಕಿ ಬಂತ. ಓಕೆ ಓಕೆ, ಈಗ ಎಲ್ರೂ ಬೆಂಕಿನ ಉಗುಳ್ದೆ ಹಂಗೆ ಉಳಿಸ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೆ ಬೇಕಾಗುತ್ತೆ. ಅಯ್ಯಮ್ಮ, ನಾನು ನನ್ನ 20 ವರ್ಷದಲ್ಲಿ ಇಷ್ಟೊಂದು ಯಾವತ್ತೂ ಸುಟ್ಟೋಗಿರ್ಲಿಲ್ಲ. ನಾನ್ ಎಲ್ಲರ ಕಡೆಯಿಂದ ಕ್ಷಮೆ ಕೇಳ್ತೀನಿ. ವೆರಿ ವೆರಿ ಸಾರಿ. ಬನ್ನಿ, ಈಗ ಇದೇ ಖುಷಿಯಲ್ಲಿ ತಿಂದು ಮಜಾ ಮಾಡೋಣ. ಅಲ್ಲಿ ನಾನು ನೋಡಿ ಹಿಡ್ಕೊಳ್ಳಿ. ಅದು ಪತ್ಲು ಪತ್ಲನ ಬ್ಯಾಕ್ ಡ್ರ್ಯಾಗನ್ಸ್ ತಗೊಂಡೋಗಿದ್ದಾರೆ. ಏನು, ನನ್ನ ಸ್ನೇಹಿತನ ಬ್ಲ್ಯಾಕ್ ಡ್ರ್ಯಾಗನ್ಸ್ ಹಿಡ್ಕೊಂಡು ಹೊಟ್ಟೋಯ್ತಾ? ಇಲ್ಲ, ನಾನು ಈಗಲೇ ಹೋಗಿ ಪತ್ಲುನ ಬಿಡಿಸ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೂ ಬೇಕಾಗಿರೋದೇ. ಅವರು ಒಬ್ಬರನ್ನ ಹಿಡ್ಕೊಂಡ್ರೆ ಉಳ್ದವ್ರೆಲ್ಲ ಖುದ್ದಾಗಿ ಅವ್ರೇ ಹೋಗ್ತಾರೆ ಅಂತ. ಇದೇ ಅವರ ಕುತಂತ್ರ. ಪ್ಲಾನ್ ಅಂತೆ ಪ್ಲಾನು. ನನ್ನ ಸ್ನೇಹಿತ ಪತ್ತು ಇಲ್ಲದೆ ನಾನು ಇರಕ್ಕಾಗೋದೇ ಇಲ್ಲ. ಡಾಕ್ಟರ್ ಚಿಕನ್ ಸರ್, ರಾಮ, ಬೇಗ ನಡೀರಿ, ಬೇಗ ನಡೀರಿ. ಅಯ್ಯಮ್ಮ ನಡಿ, ನಾವೆಲ್ಲ ಬರ್ತೀವಿ. ಪತ್ಲುನ ಬಚಾವ್ ಮಾಡೋದಕ್ಕೆ ನಾವೆಲ್ಲ ಬಂದೇ ಬರ್ಬೇಕು. ಕ್ವೀನ್ ಬ್ಯೂಟಿನ ನೀವೆಲ್ರೂ ಇಲ್ಲೇ ಇದ್ಬಿಡಿ. ಮೋಟು, ನಿನ್ ಫ್ರೆಂಡ್ ನನ್ ಫ್ರೆಂಡುನು, ನಾನು ಜೊತೆಗೆ ಬರ್ತೀನಿ. Watch India's largest kids library only on Jio Hotstar. Download the app now.